ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KE ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಸೊ ನಿಮ್ಮ ಸೆಕೆಂಡ್ ರೌಂಡ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೆಲ್ಲ ಎಡಿಟ್ ಮಾಡಿರಲಿಲ್ಲ ನಿಮಗೆ ಗುಡ್ ನ್ಯೂಸು. ಏನು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಯಾಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ನೀವು KCT ಇಲ್ಲಿ UGCET ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎರಡನೇ ಸುತ್ತಿನ ವೇಳಾಪಟ್ಟಿ ಪರಿಷ್ಕರಿಸಲಾಗಿದೆ, ಅಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಎಕ್ಸ್ಟೆಂಡ್ ಮಾಡಿರೋದು ಎಲ್ಲಿ ತನಕ? 26 ಮಧ್ಯಾಹ್ನ 1 ಗಂಟೆ ತನಕ. ನಿಮಗೆ ಇನ್ನೂ ಒಂದು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆ ತನಕ ನೀವು ಕಾಷನ್ ಡೆಪಾಸಿಟ್ ಯಾರೆಲ್ಲ ಮಾಡಬೇಕು ನೀವು ಮಾಡ್ಬೋದು. ಮತ್ತು ಎಡಿಟ್ ಅಂದರೆ ರಿಆರ್ಡರು, ಡಿಲೀಟು ಮತ್ತು ಯಾವ್ದಾದ್ರು ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಆಗಿದ್ರೆ ಕಾಲೇಜು ಆ್ಯಡ್ ಮಾಡೋದಕ್ಕೆ ನಿಮಗೆ 26 ನಾಳೆ ಮಧ್ಯಾಹ್ನ 1 ಗಂಟೆ ತನಕ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ 750 ರೂಪೀಸ್ ಪೇ ಮಾಡಿ ಅಂತ ತೋರಿಸ್ತಾ ಇದೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸರಿ ಆಗ್ಬೋದು. ಅಕಸ್ಮಾತ್ ಮತ್ತೆ ಹಂಗೆ ತೋರಿಸ್ತಾ ಇದ್ದರೆ ನೀವು KEಗೆ ಕಾಲ್ ಮಾಡಿ ಅಥವಾ ಆದಷ್ಟು ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಆಫೀಸ್ನ. ಯಾಕೆಂತ ಹೇಳಿದ್ರೆ ಅವರೊಬ್ಬರೇ ಸೊಲ್ಯೂಷನ್ ಕೊಡೋಕ್ಕಾಗುವಂಥದ್ದು. ಯಾಕೆಂತ ಹೇಳಿದ್ರೆ ನೀವು 750 ರೂಪೀಸ್ ಈಗ ಆಲ್ರೆಡಿ ಪೇ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡ್ಗೆ ಮತ್ತೆ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಅರ್ಥ ಆಯಿತು. ನೆಕ್ಸ್ಟು, ಯಾರೆಲ್ಲ ಈಗ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ಚಾಯ್ಸ್ 1 ಮತ್ತು ಚಾಯ್ಸ್ 2 ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 26 ಬೆಳಗ್ಗೆ 11 KE ಬೆಂಗಳೂರಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ. ಅಂದರೆ ಯಾರೆಲ್ಲ ಚಾಯ್ಸ್ 1 ಚಾಯ್ಸ್ 2 ಕೊಟ್ಕೊಂಡು ಈಗ ಆಲ್ರೆಡಿ ಚಾಯ್ಸ್ 1 ಕೊಟ್ಟಿರೋರು ಅಡ್ಮಿಷನ್ ಆಗಿರ್ತೀರಾ, ಚಾಯ್ಸ್ 2 ಕೊಟ್ಕೊಂಡಿರೋರು ಹೋಲ್ಡ್ ಮಾಡ್ಕೊಂಡಿರ್ತೀರಾ. ನೀವೇನಾದರೂ ನಿಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂದರೆ ಒಂದಷ್ಟು ಫೀಸ್ ಪೇಮೆಂಟ್ ಅಂದರೆ ದಂಡ ಏನಿರುತ್ತೆ ದಂಡ ಪಾವತಿ ಮಾಡಿ ನೀವು ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ನಾಳೆ 11 ಗಂಟೆ ಬೆಳಗ್ಗೆ 11 ಗಂಟೆ ಒಳಗಡೆ ನಿಮ್ಗೆ ಟೈಮ್ ಇರುತ್ತೆ. ಹೋಗಿ ಆದಷ್ಟು ಬೇಗ ಯಾರೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದರೆ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ನೆಕ್ಸ್ಟು, ಎರಡನೇ ಸುತ್ತಿನ ಅಣಕು ಅಥವಾ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ. ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ನ 29 ಅಂದರೆ ಇದು ಮಾಕ್ ರೌಂಡ್ ಮತ್ತು ಪ್ರಾವಿಸ್ನಲ್ ಯಾವುದಾದ್ರೂ ಆಗಿರ್ಬೋದು. ಇದು ನಿಮಗೆ 29ನೇ ತಾರೀಕು ಮಧ್ಯಾಹ್ನ 1 ನಂತರ ಅಂತ ಕೊಟ್ಟಿದ್ದಾರೆ. ನಿಮಗೆ 21ನೇ ತಾರೀಕು ಮಧ್ಯಾಹ್ನ 1 ನಂತರ ಅಂದರೆ ಅವರು 6 ಗಂಟೆಗಾದ್ರು ರಿಲೀಸ್ ಮಾಡ್ಬೋದು, ಮಧ್ಯರಾತ್ರಿ ರಿಲೀಸ್ ಮಾಡ್ಬೋದು, ಅಥವಾ 30ನೇ ತಾರೀಕಾದರೂ ರಿಲೀಸ್ ಮಾಡ್ಬೋದು. ಇನ್ನು ಫೈನಲ್ ರಿಸಲ್ಟ್ಸು ನಿಮಗೆ ಲೇಟ್ ಆಗುತ್ತೆ ಇನ್ನು. ಯಾಕೆಂತೇಳಿದ್ರೆ ಅವರು MCC ರಿಸಲ್ಟ್ಸ್ನ ನೋಡಿಕೊಂಡು ಅಂದರೆ ಅವ್ರ ಶೆಡ್ಯೂಲ್ ಫಾಲೋ ಮಾಡ್ಕೊಂಡು ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ನ ಬಿಡಬೇಕಾಗುತ್ತೆ. ಸೊ ನಿಮಗೆ ಏನೇ ಅಪ್ಡೇಟ್ಸ್ ಬಂದರೂ ತಿಳಿಸ್ತಾ ಇರ್ತೀನಿ. ಇದ್ರ ಜೊತೆಗೆ ಯಾರಿಗೆಲ್ಲ ಕ್ಯಾಟಗರಿ ವೈಸ್ ಕಟ್ ಆಫು ಈಗ ಆಲ್ರೆಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಬೇಕು ಅಂತ ಹೇಳಿದ್ರೆ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 149 ಇದ್ದಿದ್ದನ್ನು ನಾನು ಜಸ್ಟು ಈಗ 19 ರೂಪೀಸ್ಗೆ ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದೀನಿ. ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜಸ್ಟು 19 ರೂಪೀಸ್ ಪೇ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೇನೆ ಅಲ್ಲೇ 3 ರೌಂಡು ಮೆನ್ಷನ್ ಆಗಿರುತ್ತಲ್ಲ, ಈಸಿಯಾಗಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ನೀವೇ ಅದನ್ನು ನೋಡ್ಕೋಬೋದು. ಇಲ್ಲಿ ಇನ್ನೊಂದು ಅಂತಿಮ ಸಮಯಾವಕಾಶ ಮತ್ತೆ ವಿಸ್ತರಿಸಲಾಗುವುದಿಲ್ಲ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರೋದೇನು, ನಿಮಗೆ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ, ಇದು ಲಾಸ್ಟ್ ಚಾನ್ಸು. ಆದ್ದರಿಂದ ಯಾರೆಲ್ಲ ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ಆದಷ್ಟು ಬೇಗ ನಿಮ್ಮ ಎಡಿಟಿಂಗ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.